ನಿಮ್ಮ ಜೀವನದಲ್ಲಿ ಶಾಂತಿ ಜಾಸ್ತಿ ಇದೆಯಾ ಅಥವಾ ಸಮಸ್ಯೆ ಜಾಸ್ತಿ ಇದೆಯಾ? ಸಮಸ್ಯೆಗಳು ಜಾಸ್ತಿ. ಸಮಸ್ಯೆಗಳು ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನೀವು ಆ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಿರೋ, ಸೋಲೊಪ್ಕೋತಿರೋ, ಅಥವಾ ಸಮಸ್ಯೆಯಲ್ಲಿ ಸಮಾಧಾನದಿಂದಿರ್ತೀರ? ನಾವು ಸಿಕ್ಕಿ ಒದ್ದಾಡ್ಬಿಡ್ತೀವಿ. ಸಮಸ್ಯೆಗೆ ಸರಿಯಾದ ಪರಿಹಾರ ಸಿಗದೇ ಇದ್ದಾಗ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ನೆಗೆಟಿವಿಟಿಲಿ ತುಂಬ್ತೀವಿ. ನಾವು ನೆಗೆಟಿವ್ ಆಗೋದಲ್ಲದೆ ಆ ತಪ್ಪನ್ನು ಬೇರೆಯವ್ರ ಮೇಲೂ ಹೊರಿಸಿ ಅವರನ್ನು ದೂಷಿಸ್ತೀವಿ. ನಮ್ಮನ್ನು ನಾವು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಸಮಾಧಾನದಿಂದ ಇರಬೇಕು ಅಂದರೆ ನಮಗೆ ಸರಿಯಾದ ಕ್ಲಾರಿಟಿ ಇರಬೇಕಾಗ್ತದೆ. ಯಾರಿಗೆ ಕರ್ಮ ಸಿದ್ಧಾಂತದ ಅರಿವಿದೆಯೋ ಅವರು ಎಲ್ಲೇ ಇರಲಿ, ಯಾವ ಸಿಚುವೇಷನಲ್ಲಿರಲಿ, ಅವರು ಸಮಾಧಾನದಿಂದ ಇರ್ತಾರೆ. ಉದಾಹರಣೆಗೆ ಒಬ್ಬರು ಓದಲಿಕ್ಕೆ ವಿದೇಶಕ್ಕೆ ಹೋಗಬೇಕು ಅಂದರೆ ಎಲ್ಲ ಪುರುಷಾರ್ಥ ಮಾಡಿ ಎಲ್ಲ ಪ್ರಯತ್ನ ಮಾಡಿಯೂ ಅಲ್ಲಿ ಹೋಗ್ಲಿಕ್ಕಾಗದಿದ್ದಾಗ ಏನು ಮಾಡ್ತಾರೆ? ಕೂಗಾಡ್ತಾರೆ. ತನ್ನ ನೆಗೆಟಿವಿಟಿನ ಔಟ್ ಮಾಡಲಿಕ್ಕೆ ಯಾರಿಗಾದರೂ ದೂಷಿಸ್ತಾರೆ, ಯಾರ ಜೊತೆನೋ ದುರ್ವ್ಯವಹಾರ ಮಾಡ್ತಾರೆ. ಯಾಕೆಂದರೆ ತನ್ನ ಜೊತೆ ಅನ್ಯಾಯ ಆಯಿತು, ತನಗೆ ಮೋಸ ಆಯಿತು, ತನಗೆ ಕೆಟ್ಟದ್ದಾಯಿತು ಅಂತ ಯೋಚಿಸ್ತಾರೆ. ಆದರೆ ಅದೇ ಯಾರಿಗೆ ಕರ್ಮ ಸಿದ್ಧಾಂತದ ಬಗ್ಗೆ ಅರಿವಿರುತ್ತೋ, ಅದ್ರ ಬಗ್ಗೆ ಗೊತ್ತಿದೆಯೋ, ಅವ್ರು ಏನು ಯೋಚಿಸ್ತಾರೆ ಅಂದರೆ, ಹಿಂದೆ ನಾನು ಯಾರಿಗಾದರೂ ಅನಾನುಕೂಲತೆ ಮಾಡಿರಬೇಕು, ನನ್ನ ಹತ್ರ ಅಧಿಕಾರ ಇದ್ದರೂ ಸಹ ಯಾರಿಗಾದರೂ ನಾನು ಅನಾನುಕೂಲ ಮಾಡಿಕೊಟ್ಟಿರಬೇಕು, ಅದರ ಪರಿಣಾಮ ಈಗ ನನಗೆ ಅನಾನುಕೂಲ ಆಗಿದೆ. ನಾನು ಹಿಂದೆ ಯಾರಿಗಾದರೂ ರಿಜೆಕ್ಟ್ ಮಾಡಿದ್ದೇನೆ, ಈಗ ಅದರ ಪರಿಣಾಮ ನನಗೂ ರಿಜೆಕ್ಷನ್ ಸಿಕ್ಕಿದೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ನಾವು ಶಾಂತಿಯಿಂದ ಸಮಾಧಾನದಿಂದ ಇರ್ತೀವಿ. ಆ ಕ್ಷಣ ಸ್ವೀಕಾರ ಮಾಡಿದಾಗ ಕರ್ಮಫಲ ಬಂದಿದೆ, ಹೊರದೇಶಕ್ಕೆ ಹೋಗದೆ ಇಲ್ಲಿದ್ದು ಒಳ್ಳೆ ಎಜುಕೇಷನ್ ಮಾಡಬಹುದು ಅನ್ನೋ ಒಂದು ಸ್ವೀಕಾರ ಮನೋಭಾವ ಇದ್ದಾಗ ನೆಮ್ಮದಿ, ಶಾಂತಿ ಸಿಗ್ತದೆ. ನಮ್ಮಲ್ಲಿ ಆ ಒಂದು ಅರಿವು ಬಂದಾಗ ನಾವು ಅಪ್ಸೆಟ್ ಆಗಲ್ಲ. ಆ ಕ್ಷಮತೆ ಬಂದಾಗ ನಾವು ಒಂದು ಧರ್ಮದ ದಾರಿಯಲ್ಲಿ ನಡಿತೀವಿ. ಕರ್ಮ ಸಿದ್ಧಾಂತದ ಅರಿವಿದ್ರೆ ನಾವು ಶಾಂತ ಆಗಲಿಕ್ಕೆ, ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಮಾಡಬೇಕಾಗಿಲ್ಲ. ಈ ಒಂದು ಅರಿವೇ ನಮ್ಮನ್ನು ಶಾಂತ ಮಾಡಿಸ್ಬಿಡ್ತದೆ. ಹಾಗಂತ ನಮಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂತಲ್ಲ, ಅರಿವಿದೆ, ಅರಿವೇ ಗುರು, ಅರಿವಿದೆ. ಆದರೆ ಸರಿಯಾದ ಸಮಯದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಅದರ ಅರಿವು ಬರೋದೇ ಇಲ್ಲ, ಅದು ನೆನಪಾಗೋದೇ ಇಲ್ಲ. ಆ ಒಂದು ಅರಿವು ಸರಿಯಾದ ಟೈಮಲ್ಲಿ ನಮ್ಗೆ ಬಂದುಬಿಟ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಬರ್ತದೆ. ನಮಗೆ ಅರಿವಿದೆ, ಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ, ಆದರೆ ಅದು ಸಾಂಸಾರಿಕ ಕ್ಷೇತ್ರದಲ್ಲಿದೆ. ನಮಗೆ ಈ ಕರ್ಮ ಸಿದ್ಧಾಂತದ ಜ್ಞಾನನ ಸರಿಯಾಗಿ ಅಳವಡಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಒಬ್ಬರನ್ನು ತುಳಿದಾದರೂ ಸರಿ, ನಾನು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಒಬ್ಬರ ಕಣ್ಣೀರು, ನೋವು, ಅವರ ದುರ್ಬಲತೆ ಅದನ್ನು ಯೂಸ್ ಮಾಡಿ ನಾನು ಉದ್ಧಾರ ಆಗಬೇಕು. ಒಬ್ಬರ ನೋವನ್ನು, ಕಣ್ಣೀರನ್ನು, ದುರ್ಬಲತೆನ, ಅವರ ಪ್ರಾಬ್ಲಮ್ನ ಯೂಸ್ ಮಾಡಿಕೊಂಡು ನಾನು ಉದ್ಧಾರ ಆಗಬೇಕು. ಇಂಥ ಬುದ್ಧಿವಂತಿಕೆ ಇದೆ. ಅವರ ಕಣ್ಣೀರು, ಅವರ ಶಾಪ ನಮ್ಗೆ ತಟ್ಟುತ್ತೆ ಅನ್ನೋ ಒಂದು ಅರಿವು ಇರಲ್ಲ. ಮಾಡಿದುಂಡೋ ಮಹಾರಾಯ ಈ ಗಾದೆ ಗೊತ್ತಿದೆ, ಆದರೆ ಅದರ ಅರ್ಥ ಗೊತ್ತಿಲ್ಲ. ಬಾಯಲ್ಲಿ ತುಂಬ ವೇದ ಅಂತ ಹೇಳ್ತೀವಿ, ಆದರೆ ನಾವು ಅಪ್ಲೈ ಮಾಡ್ಕೊಳ್ಳಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಆ ಟೈಮ್ ನಮಗೆ ಬಂದಾಗ, ನಮ್ಮ ಕಷ್ಟ ಬಂದಾಗ, ನಮ್ಗೆ ನೋವು ಬಂದಾಗ, ನಮ್ಗೆ ಅವಮಾನ ಆದಾಗ ವಿಲ ಒದ್ದಾಡ್ತೀವಿ. ನಾವು ಸಹ ಈ ರೀತಿ ನೋವು ಒಬ್ರಿಗೆ ಕೊಟ್ಟಿರ್ಬೋದು, ಒಬ್ಬರ ಕಣ್ಣೀರಿಗೆ ಕಾರಣ ಆಗಿರ್ಬೋದು ಅನ್ನೋ ಅರಿವು ನಮಗಿಲ್ಲ. ನಾನು ಒಳ್ಳೆಯವನು, ನನಗೆ ಕಷ್ಟ ಯಾಕೆ, ನನಗೆ ಸಮಸ್ಯೆ ಯಾಕೆ, ನನಗೆ ದುಃಖ ಯಾಕೆ ಅಂತ ಯೋಚನೆ ಮಾಡ್ತೀವಿ. ಆದರೆ ನಾವು ಸಹ ಒಬ್ಬರಿಗೆ ಕಣ್ಣೀರು ಹಾಕಿಸಿರ್ಬೋದು ಅನ್ನೋ ಒಂದು ಅರಿವು, ಪರಿಜ್ಞಾನ ಇಲ್ಲ. ನಾವೊಂದು ಫೇಲ್ಯೂರ್ ಆದರೆ, ರಿಜೆಕ್ಷನ್ ಆದರೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು, ನೊಂದ್ಕೊಂಡು ಕುಗಾಡ್ತಿರ್ತೀವಿ. ಎಷ್ಟೋ ಜನರು ಈ ರಿಜೆಕ್ಷನ್, ಫೇಲ್ಯೂರ್ನ ತಾಳ್ಕೊಳ್ಳಿಕ್ಕಾಗದೆ ಆತ್ಮಹತ್ಯೆ ಸಹ ಮಾಡ್ಕೊಂಡ್ಬಿಡ್ತಾರೆ. ನಾನೇನು ಮಾಡಿದ್ನೋ, ನಾನೇನು ಕೊಟ್ಟಿದ್ನೋ ಅದೇ ನನಗೆ ವಾಪಸ್ ಬರ್ತಾ ಇದೆ ಅನ್ನೋ ಒಂದು ಅರಿವು ನಮಗಿರಲ್ಲ. ನನಗೆ ಮೋಸ ಆಯಿತು, ನನಗೆ ಅನ್ಯಾಯ ಆಯಿತು, ನಮ್ದವ್ರು ಮೋಸ ಮಾಡಿದ್ರು, ನಮ್ಗೆ ಯಾರಾದರೂ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಂದರೆ ನಾವು ಸಹ ಗೊತ್ತೋ ಗೊತ್ತಿಲ್ಲದೇನೋ ಆ ರೀತಿ ಮೋಸ, ಅನ್ಯಾಯ ಮಾಡಿರ್ಬೋದಲ್ವ. ನಾವಿವತ್ತು ಕಣ್ಣೀರು ಹಾಕ್ತಾ ಇದ್ದೀವಿ, ನೋವು ತಿಂತಾ ಇದ್ದೀವಿ ಅಂದರೆ ನಾವು ಯಾರಿಗಾದರೂ ಕಣ್ಣೀರು ಹಾಕಿಸಿರ್ಬೋದಲ್ವ, ನೋವು ಕೊಟ್ಟಿರ್ಬೋದಲ್ವ. ಈ ಒಂದು ಸಿದ್ಧಾಂತ ಯಾರ ಅನುಭವದಲ್ಲಿ ಬರ್ತದೋ ಅವರು ಯಾವುದೇ ಕ್ಷೇತ್ರದಲ್ಲಿರಲಿ, ಪರಿವಾರದಲ್ಲಿರಲಿ, ಬಿಸ್ನೆಸ್ಸಲ್ಲಿರಲಿ, ಧರ್ಮಕ್ಷೇತ್ರದಲ್ಲಿರಲಿ, ಎಲ್ಲಿ ಏನೇ ಸಮಸ್ಯೆ ಬಂದರೂ, ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಸಹ ಶಾಂತಿ, ಸಮಾಧಾನದಿಂದ ಇರ್ತಾರೆ, ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಯಾವ ರೀತಿ ಇದರಿಂದ ಹೊರಬರಬಹುದು ಅನ್ನೋ ಪ್ರಯತ್ನ ಮಾಡ್ತಾರೆ. ತುಂಬ ಜನ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಅದರಿಂದ ಹೊರಬರ್ಲಿಕ್ಕಾಗದೆ ಓದಾಡ್ತಾ ಇರ್ತಾರೆ. ಏನು ಮಾಡೋದು ಗೊತ್ತಾಗ್ತಾ ಇರಲ್ಲ. ಹೀಗಾಗಬಾರ್ದಾಯ್ತು, ಹೀಗಾಗೋಯ್ತು ಅಂತ ಒಳಗೆ ಕೊರಗ್ತಾ ಇರ್ತಾರೆ. ಅದೇ ಕರ್ಮ ಸಿದ್ಧಾಂತದ ಬಗ್ಗೆ ಅರಿವಿದ್ದರೆ ಸಮಾಧಾನ ಇರ್ತದೆ. ಆವಾಗ ನಾವು ಯಾರನ್ನು ದೂಷಿಸಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಮಾಡಲ್ಲ,
ನಮ್ಮ ಜವಾಬ್ದಾರಿ ನಾವು ತಗೋತೀವಿ. ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇರ್ತದೆ. ಅದರ ಪರಿಹಾರಕ್ಕಾಗಿ ಒಂದು ಒಳ್ಳೆ ಅಸ್ತ್ರ ಅಂದರೆ ಈ ಕರ್ಮ ಸಿದ್ಧಾಂತದ ಅರಿವು. ಒಂದು ಸಮಸ್ಯೆ ಮೊದಲು ನಮ್ಮ ಕಿವಿಗೆ ಮುಟ್ತದೆ, ನಂತರ ಮೈಂಡಲ್ಲಿ ಹೋಗ್ತದೆ, ನಂತರ ಆತ್ಮ ತನಕ ತಲುಪ್ತದೆ. ಯಾವ ಸಮಸ್ಯೆ ಆತ್ಮದ ತನಕ ತಲುಪ್ತದೆಯೋ ಆ ಸಮಸ್ಯೆ ಲಾಂಗ್ ಟೈಮ್ ತನಕ ನಮ್ಮ ಹತ್ರ ಇರ್ತದೆ. ಹಾಗಾಗಿ ನಮಗೊಂದು ಎಮರ್ಜೆನ್ಸಿ ಕಿಟ್ ಅಂದರೆ ಈ ಅಸ್ತ್ರ ಕರ್ಮ ಸಿದ್ಧಾಂತದ ಅರಿವು ನಮಗಿರಬೇಕು. ಯಾರಾದರೂ ನಮ್ಮ ಮೇಲೆ ಆಕ್ಷೇಪ ಮಾಡಿದಾಗ, ಆರೋಪ ಮಾಡಿದಾಗ, ನೀನು ಸರಿ ಇಲ್ಲ, ನೀನು ಕೆಟ್ಟವನು, ನೀನು ಫ್ರಾಡು, ನೀನು ತಪ್ಪು ಮಾಡ್ತೀಯ, ಈ ರೀತಿ ಅಂದಾಗ ನಮ್ಮ ರಿಯಾಕ್ಷನ್ ಹೇಗಿರ್ತದೆ? ಅದು ಕರ್ಮದ ಕಾರಣಕ್ಕಾಗಿ. ಒಂದು ಕೆಲಸದ ನಿಮಿತ್ತ ಬೈತಾ ಇದ್ದರೆ, ಅಪವಾದ ಮಾಡ್ತಾ ಇದ್ದರೆ ಅದು ಒಂಥರ, ಅಥವಾ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಕ್ಷೇಪ ಮಾಡ್ತಾ ಇದ್ದಾರೆ, ಇದೊಂಥರ. ಉದಾಹರಣೆಗೆ ನಮ್ಮ ಮನೇಲಿ ಏನೋ ಒಂದು ವಸ್ತು ನಾವು ಇಟ್ಟಿರ್ತೀವಿ, ಅದು ಟೈಮಿಗೆ ನಮಗೆ ಸಿಗಲ್ಲ, ಮರೆತು ಬಿಡ್ತೀವಿ. ನಾವು ನಮ್ಮ ಕೆಲಸಗಾರರ ಮೇಲೆ, ಕೆಲಸದವ್ರ ಮೇಲೆ, ಅಥವಾ ಮನೇಲಿರೋ ಯಾರಿಗೋ ಬೈತಾ ಇರ್ತೀವಿ, ಅವ್ರ ಮೇಲೆ ಎತ್ತಾಕ್ಬಿಡ್ತೀವಿ. ಸ್ವಲ್ಪ ಸಮಯದ ನಂತರ ಅದು ನಮಗೆ ಸಿಗ್ತದೆ. ಓ, ಮರ್ತೋಗ್ಬಿಟ್ಟಿದ್ದೆ, ಇಲ್ಲಿಟ್ಟಿದ್ದೆ ಅನ್ಕೋತೀವಿ. ಇಲ್ಲಿಟ್ಟಿದ್ದೆ ಅಂತ ನಮಗೆ ನೆನಪಿಗೆ ಬರ್ತದೆ. ಈಗ ನಾವೇನು ಬೈದಿರ್ತೀವಿ ಅವರಿಗೆ, ಅವ್ರ ಮೇಲೆ ಒಂದು ಅಪವಾದ ಹಾಕಿರ್ತೀವಿ, ಅದರ ಪರಿಣಾಮ ಏನು? ಇನ್ನೊಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ನೀವು ಒಂದು ಪೇಪರಲ್ಲಿ ಓದ್ತೀರಾ, ಇಂಥವರು ಫ್ರಾಡ್ ಕೆಲಸ ಮಾಡಿದ್ರು, ಇಷ್ಟು ಕೋಟಿ ಲೂಟಿ ಮಾಡಿದ್ರು, ಈ ರೀತಿ ವಿಚಾರ ಪೇಪರಲ್ಲಿ ಓದ್ತೀರಾ. ಅಯ್ಯೋ ಅವನಂತವನ ಅಂತ ದೂಷಿಸ್ತೀರಾ, ಹಣೆಪಟ್ಟಿ ಕಟ್ಟಿಬಿಡ್ತೀರಾ, ಆರೋಪ ಮಾಡ್ತೀರಾ. ನಿಮಗೆ ಸರಿಯಾದ ವಿಚಾರ ಗೊತ್ತಿಲ್ಲ, ನಿಮ್ಮ ಹತ್ರ ಅದಕ್ಕೆ ಯಾವುದಾದ್ರೂ ಪ್ರೂಫ್ ಇದೆಯಾ? ಅದು ಇಲ್ಲ. ನೀವು ಅವ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಾ? ಇಲ್ಲ. ಅದನ್ನು ನಾವು ತೀರ್ಮಾನ ಮಾಡಿಬಿಡ್ತೀವಿ. ನಾವು ಆ ರೀತಿ ಯೋಚಿಸಿದಾಗ, ಮತ್ತೆ ಆ ವ್ಯಕ್ತಿ ಮೋಸ ಮಾಡಿಲ್ಲ ಅಂದರೆ, ಅವರ ತಪ್ಪೇನೂ ಇಲ್ಲ ಅಂದರೆ, ನಾವು ಅವ್ರ ಮೇಲೆ ನಮ್ಮ ಮನಸ್ಸಿಂದ ಅಪವಾದ ಹಾಕಿದಾಗ ಅದು ಸಹ ನಮಗೆ ರಿಟರ್ನ್ ಬರುತ್ತೆ. ನಾವು ಒಂದೊಂದು ಸಲ ಅನ್ಕೋತೀವಿ, ನಂದೇನು ತಪ್ಪಿರಲಿಲ್ಲ, ನನ್ನ ಮೇಲೆ ಅಪವಾದ ಬಂತು ಅಂತ. ಹೇಗೆ ಸಾಧ್ಯ ಆಯಿತು? ಇದೇ ಕರ್ಮ ಸಿದ್ಧಾಂತ. ಹಾಗಾಗಿ ಕರ್ಮ ಸಿದ್ಧಾಂತನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಾವು ನಮ್ಮ ಯೋಚನೆ ಮೂಲಕ, ನಮ್ಮ ಯೋಚನೆಯಲ್ಲಿ, ನಮ್ಮ ಭಾವನೆಯಲ್ಲಿ ಬದಲಾವಣೆ ತರಬಹುದು. ನಮ್ಮ ಪ್ರತಿ ಆ್ಯಕ್ಷನ್ನ ಕಂಟ್ರೋಲ್ ಮಾಡಬಹುದು. ನೆವರ್ ಜಡ್ಜ್ ಎನಿಯೋನ್. ಯಾರನ್ನು ದೂಷಿಸಬಾರ್ದು, ಯಾರ ಬಗ್ಗೆ ಜಡ್ಜ್ ಮಾಡಬಾರ್ದು. ನಮ್ಮ ಕಷ್ಟ ಬಂದಾಗ ಇಷ್ಟೊಂದು ಕಷ್ಟನಾ, ಇಷ್ಟೊಂದು ನೋವಾ, ಇಷ್ಟೊಂದು ತಾಪತ್ರಯನ, ನಾನು ಇಷ್ಟೊಂದು ಅನ್ಯಾಯ ಮಾಡಿರ್ಬೋದಾ? ಖಂಡಿತ ಇಲ್ಲ. ನಾವು ಸ್ವಲ್ಪ ಮಾಡಿರ್ತೀವಿ, ಆದರೆ ಅದರ ಪರಿಣಾಮ ನಮಗೆ ಒಂದು 10 ಪಟ್ಟು ಸಿಗ್ತದೆ ಅಂದ್ಕೊಳ್ಳೋಣ. ಯಾಕಂದರೆ ಉದಾಹರಣೆಗೆ ನೀವು ನಿಮ್ಮ ಮಗನಿಗೆ 2 ಪೆಟ್ಟು ಕೊಟ್ರಿ, ಈ ರೀತಿ ತುಂಬ ಸಲ ಹೊಡೆದ್ರಿ. ಎಷ್ಟು ಸಲ ಅವ್ರಿಗೆ ಹೊಡಿತೀರೋ, ಅವರಿಗೆ ಪೀಡೆ, ಯಾತನೆ, ನೋವು ಕೊಡ್ತಿರೋ, ಅಳಿಸ್ತಿರೋ, ಅದ್ರ ನಂತರ ನಿಮ್ಮ ಯೋಚನೆ ಏನು ಬರ್ತದೆ? ನಾನು ಸರಿಯಾಗಿ ಮಾಡಿದೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್, ಇಮೋಷನ್. ಆ್ಯಕ್ಷನ್ ಏನಾಯ್ತು ಇಲ್ಲಿ? 2 ಏಟು ಕೊಟ್ರಿ, ಅದ್ರ ಜೊತೆ ಇಮೋಷನ್, ನಾನು ಸರಿ ಮಾಡಿದೆ. ಆ್ಯಕ್ಷನ್ ಪ್ರಮಾಣ ಅಲ್ಪ ಆದರೆ ಈ ಇಮೋಷನ್ ಸೇರಿದಾಗ ಆ ಕರ್ಮ ಏನಿದೆ ಅದು ಸ್ಟ್ರಾಂಗ್ ಆಗ್ತದೆ. ಆ್ಯಕ್ಷನ್ ಜೊತೆ ಇಮೋಷನ್ ಇಲ್ಲ ಅಂದರೆ ಅದ್ರ ಪ್ರಮಾಣ ಜಾಸ್ತಿ ಇರಲ್ಲ. ಇನ್ನೊಂದು ಉದಾಹರಣೆಗೆ, ನೀವೊಂದು ಶೂ ಒಂದು 500 ರೂಪಾಯಿಗೆ 600 ರೂಪಾಯಿಗೆ ಒಂದು ಶೂ ತೊಗೊಂಡ್ರೆ ಅಂದ್ಕೊಳ್ಳೋಣ. ಒಂದು 2 ದಿವಸದಲ್ಲಿ ಅದು ಕಳ್ತನ ಆಯಿತು, ಹೋಯ್ತು ಅನ್ಕೋತೀರಾ. ಯಾಕಂದರೆ ಅದರಲ್ಲಿ ಅಷ್ಟು ಇಮೋಷನ್ ಅಟ್ಯಾಚ್ ಆಗಿರಲ್ಲ. ಅದೇ ನೀವು ಒಂದು ಪ್ರೀತಿಯಿಂದ ಒಂದು 4-5 ಸಾವಿರ ಕೊಟ್ಟು ಒಂದು ಶೂ ತೊಗೊಂಡ್ರಿ, ಅದು ಒಂದು 2-3 ದಿವಸದಲ್ಲಿ ಕಳೆದೋಯ್ತು ಅಂದ್ಕೊಳ್ಳೋಣ. ಏನಾಗುತ್ತೆ? ವಿಲ ಓದಾಡ್ತೀರಾ. ಒಬ್ಬರೇ ಓದಾಡ್ತೀರಾ? ಇಲ್ಲ, ಇನ್ನೂ ಒಂದು 4 ಜನರಿಗೆ ಹೇಳ್ಕೊಂಬರ್ತೀರಾ, ಶೂ ತೊಗೊಂಡಿದ್ದೆ ಕಳೆದೋಯ್ತು ಅಂತ ಪ್ರಚಾರ ಮಾಡ್ತೀರಾ. ಇಲ್ಲಿ ಕರ್ಮದ 2 ಅವಸ್ಥೆ. ಒಂದು ಬರೀ ಆ್ಯಕ್ಷನ್, ಕರ್ಮದಲ್ಲಿ ಬರೀ ಆ್ಯಕ್ಷನ್ ಇರುತ್ತೆ. ಇನ್ನೊಂದು ಕರ್ಮದಲ್ಲಿ ಇಮೋಷನ್ ಇರ್ತದೆ. ಬರೀ ಆ್ಯಕ್ಷನ್ ಇರುವಂಥದ್ದನ್ನು ನಾವೊಂದು ಪಶ್ಚಾತ್ತಾಪದಿಂದನೋ ರಿಯಲೈಸ್ ಮಾಡ್ಕೊಂಡು ಅದನ್ನು ಚೇಂಜ್ ಮಾಡ್ಬೋದು. ಆದರೆ ಈ ಇಮೋಷನ್ ಆ್ಯಡ್ ಆಗಿರೋದನ್ನು ಅದನ್ನು ನೀವು ಭೋಗಿಸಲೇಬೇಕಾಗ್ತದೆ, ಅನುಭವಿಸಲೇಬೇಕಾಗ್ತದೆ.